ನಮಸ್ಕಾರ. ಬನ್ನಿ, ಇವತ್ತೊಂದು ತುಂಬಾನೇ ವಿಶೇಷವಾದ ಕಥೆಯನ್ನ ಕೇಳೋಣ. ಇದ್ಯಾವುದೋ ದೊಡ್ಡ ಲೇಖಕರು ಬರೆದಿದ್ದಲ್ಲ, ಬದಲಿಗೆ 2ನೇ ಕ್ಲಾಸ್ ಓದೋ ಒಬ್ಬ ಸೃಜನಶೀಲ ಬಾಲಕನ ಕಲ್ಪನೆಯಿಂದ ಮೂಡಿ ಬಂದಿರೋ ಒಂದು ಅದ್ಭುತ ಕಥೆ. ಈ ಕಥೆಯನ್ನ ಬರೆದಿದ್ದು ಡಿ ಅರ್ಫಾನ್, 2ನೇ ತರಗತಿ ವಿದ್ಯಾರ್ಥಿ. ಕಥೆಯ ಹೆಸರು ಜನರಿಗೆ ಸಹಾಯ ಮಾಡಿದ ವ್ಯಕ್ತಿ. ಈ ಕಥೆಯ ಸೌಂದರ್ಯ ಇರೋದೇ ಅದರ ಸರಳತೆಯಲ್ಲಿ. ಬನ್ನಿ, ಈ ರೋಚಕ ಪಯಣದಲ್ಲಿ ಜೊತೆಯಾಗಿ ಸಾಗೋಣ. ಮೊದಲನೇ ಭಾಗ, ಸಂಕಷ್ಟದಲ್ಲಿ ಜಗತ್ತು. ಸರಿ, ಕಥೆ ಶುರುವಾಗೋದೇ ಒಂದು ದೊಡ್ಡ ಸಮಸ್ಯೆಯಿಂದ. ಆಗ ಜನರಿಗೆ ಒಂದಲ್ಲ ಎರಡಲ್ಲ 2 ದೊಡ್ಡ ದೊಡ್ಡ ಅಪಾಯಗಳು ಎದುರಾಗಿದ್ವು. ಒಂದ್ ಕಡೆ ಪ್ರತಿದಿನ ಬಿರುಗಾಳಿ ಬಂದು ಎಲ್ಲರನ್ನೂ ಕಾಡ್ತಾ ಇತ್ತು. ಇನ್ನೊಂದ್ ಕಡೆ ಭೂಮಿಯ ಕಡೆಗೆ ಒಂದು ದೊಡ್ಡ ಉಲ್ಕೆ ಬರ್ತಾ ಇದೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆಗ ಜನರೆಲ್ಲ ಸಹಾಯಕ್ಕಾಗಿ ತಮ್ಮ ನಾಯಕರಾದ ವೆದರ್ಸ್ ಗವರ್ಮೆಂಟ್ ಹತ್ರ ಹೋದ್ರು. ನಮ್ಗೋಸ್ಕರ ಹವಾಮಾನ ನೋಡಿ ಏನಾಗ್ತಿದೆ ಅಂತ ನಮ್ಗೆ ಹೇಳಿ ಅಂತ ಕೇಳ್ಕೊಂಡ್ರು. ಇಲ್ಲಿ ಗವರ್ಮೆಂಟ್ ಬದಲು ಗ್ರೋವರ್ಮೆಂಟ್ ಅಂತ ಬಳಸಿದಾರೆ ನೋಡಿ. ಆ ಮಗುವಿನ ಮುಗ್ಧತೆ ಎದ್ದು ಕಾಣುತ್ತೆ ಅಲ್ವಾ. 2ನೇ ಭಾಗ, ಸರ್ಕಾರದ ಎಚ್ಚರಿಕೆ. ಸರಿ, ಜನರ ಮನವಿಗೆ ಸರ್ಕಾರ ಸ್ಪಂದಿಸಿತು. ಆದ್ರೆ ಆ ಉತ್ತರ ಪರಿಸ್ಥಿತಿಯನ್ನ ಇನ್ನಷ್ಟು ಗಂಭೀರ ಮಾಡಿತು. ಇದ್ನೋಡಿ, ವೆದರ್ ಗವರ್ಮೆಂಟ್ ಆಫೀಸ್. ಜನರೆಲ್ಲ ಕೇಳ್ದಾಗ ಅಲ್ಲಿನ ಬಾಸ್ ಟಿವಿ ಚೆಕ್ ಮಾಡಿದ್ರು. ಆದ್ರೆ ಟಿವಿಯಲ್ಲಿ ಕಂಡ ಸುದ್ದಿ ಅವರಿಗೆ ಶಾಕ್ ಕೊಡ್ತು. ವೆದರ್ ಗವರ್ಮೆಂಟ್ ಬಾಸ್ ಜನರಿಗೆ ಕೊಟ್ಟ ಎಚ್ಚರಿಕೆ ಇದಾಗಿತ್ತು: ಯಾವಾಗ ಆ ಉಲ್ಕೆ ಭೂಮಿಗೆ ತಾಗುತ್ತೋ ಆಗ ಭೂಮಿ ಡೆಸ್ಟ್ರಾಯ್ ಆಗುತ್ತೆ, ಅಂದ್ರೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ಈ ಒಂದೇ ಒಂದು ವಾಕ್ಯ ಹೇಳುತ್ತೆ. 3ನೇ ಭಾಗ, ನೆಸ್ಸಿಯ ಸಹಾಯ ಯೋಜನೆ. ಇಂಥ ದೊಡ್ಡ ಅಪಾಯ ಎದುರಾದಾಗ ಒಂದು ವಿಶೇಷವಾದ ಸಂಸ್ಥೆ ಮುಂದೆ ಬಂತು. ವೆದರ್ ಗವರ್ಮೆಂಟ್ ನೆಸ್ಸಿ ಅನ್ನೋ ಇನ್ನೊಂದು ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡ್ತು. ಇದು ಕೇಳೋಕೆ ನಾಸಾ ಥರನೇ ಇದೆ ಅಲ್ವಾ? ಬಹುಶಃ ಅದೇ ಇರ್ಬೋದು. ಸರಿ, ನೆಸ್ಸಿ ತಕ್ಷಣವೇ ಆ ಉಲ್ಕೆಯನ್ನ ನಾಶ ಮಾಡೋಕೆ ಒಂದು ಪ್ಲಾನ್ ಮಾಡೋಕೆ ಶುರು ಮಾಡ್ತು. ನೆಸ್ಸಿ ಭೂಮಿಯನ್ನ ಉಳಿಸೋಕೆ ಒಂದು ಸ್ಪಷ್ಟವಾದ 4 ಹಂತದ ಪ್ಲಾನ್ ಮಾಡ್ತು. ಮೊದಲನೇದು, ಉಲ್ಕೆಯನ್ನ ನಾಶ ಮಾಡೋಕೆ ಒಂದು ವಿಮಾನ ತಗೋಬೇಕು. 2ನೇದು, ರಾಕೆಟ್ ಒಳಗೆ ಮಿಲ್ಟಿಬೂಮ್ ಅಂತ ಏನೋ ಒಂದನ್ನ ಇಡಬೇಕು. ಬಹುಶಃ ಅದು ತುಂಬಾ ಪವರ್ಫುಲ್ ಬಾಂಬ್ ಇರ್ಬೋದು. 3ನೇದು, ಉಲ್ಕೆ ಹತ್ರ ಹೋಗ್ಬೇಕು. ಮತ್ತು 4ನೇದು, ಆ ಬೂಮ್ ಬಳಸಿ ಉಲ್ಕೆಯನ್ನ ಪುಡಿ ಮಾಡಬೇಕು. ಎಷ್ಟು ಸಿಂಪಲ್ ಮತ್ತು ಎಫೆಕ್ಟಿವ್ ಪ್ಲಾನ್ ನೋಡಿ. 4ನೇ ಭಾಗ, ಕಾರ್ಯಾಚರಣೆಗೆ ಸೇರಿದ ನಾಯಕ. ಆದರೆ ಈ ಪ್ಲಾನ್ ಸಕ್ಸಸ್ ಆಗೋಕೆ ಒಬ್ಬ ಧೈರ್ಯವಂತ ಬೇಕಲ್ವಾ? ಇಲ್ಲಿಂದ ಕಥೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತೆ. ಈಗ ಎಲ್ಲರ ಮುಂದಿದ್ದ ಪ್ರಶ್ನೆ ಒಂದೇ: ಇಡೀ ಜಗತ್ತನ್ನ ಈ ದೊಡ್ಡ ಅಪಾಯದಿಂದ ಯಾರು ರಕ್ಷಿಸೋದು? ಮತ್ತು ಆಗ ಒಬ್ಬ ಹೀರೋ ಎಂಟ್ರಿ ಆಯಿತು. ನೇಜಿಯವರೊಬ್ಬ ವ್ಯಕ್ತಿ ಬೇಕು ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಮುಂದೆ ಬಂದು ನಾನ್ ಬಂದಿದ್ದೀನಿ ಅಂದ. ಅವನ ಹೆಸರೇನು ಅಂತ ಕೇಳಿದಾಗ ಅವನು ಹೇಳಿದ್ದು, ನಾನೊಬ್ಬ ಒಳ್ಳೆಯ ಆಸ್ಟ್ರೋಬಾಟ್, ಅಂದ್ರೆ ಐ ಆಮ್ ನೈಸ್ ಆಸ್ಟ್ರೋಬಾಟ್. ವಾವ್, ಎಂಥ ಅದ್ಭುತವಾದ ಪಾತ್ರ ಅಲ್ವಾ? ನಮ್ಮ ಹೀರೋ ನೈಸ್ ಆಸ್ಟ್ರೋಬಾಟ್ ಮತ್ತು ಬೇರೆ ಆಸ್ಟ್ರೋಟ್ಸ್ ಅಂದ್ರೆ ಗಗನಯಾತ್ರಿಗಳು ಎಲ್ಲ ಸೇರಿ ರಾಕೆಟ್ ಹತ್ತಿದ್ರು. ಮತ್ತು ರಾಕೆಟ್ ಸ್ಟಾರ್ಟ್ ಆಯ್ತು. ಆ ನಿರ್ಣಾಯಕವಾದ ಕಾರ್ಯಾಚರಣೆ ಶುರುವಾಯಿತು. 5ನೇ ಭಾಗ, ಭೂಮಿಯನ್ನು ಉಳಿಸಲಾಯಿತು. ಈಗ ಕಥೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಬಾಹ್ಯಾಕಾಶದಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ. ರಾಕೆಟ್ ಬಾಹ್ಯಾಕಾಶ ತಲುಪಿತ್ತು. ಗಗನಯಾತ್ರಿಗಳ ಕಣ್ಣು ಮುಂದೆ ಒಂದು ದೊಡ್ಡ ಉಲ್ಕಿ ಇತ್ತು. ಇಡೀ ಭೂಮಿಯ ಭವಿಷ್ಯ ಈಗ ಇವರ ಕೈಯಲ್ಲಿತ್ತು. ಮತ್ತು ಆಗ ಆ ಕ್ಷಣ ಬಂದೇ ಬಿಡ್ತು. ಪ್ಲಾನ್ ಪ್ರಕಾರ ಆ ಪವರ್ಫುಲ್ ಬೂಮ್ ನೇರವಾಗಿ ಉಲ್ಕೆಯ ಕಡೆಗೆ ಹೋಯ್ತು. ಈ ಒಂದೇ ಮಾಟಿನಿಂದ ಮಿಷನ್ ಸಕ್ಸಸ್ ಆಯ್ತು ಅಂತ ಗೊತ್ತಾಯ್ತು. ಉಲ್ಕೆ ನಾಶವಾಯ್ತು. ಇಡೀ ಜಗತ್ತೇ ನಿಟ್ಟುಸಿರುಬಿಡ್ತು. ನಮ್ಮ ಹೀರೋಗಳು ಗೆದ್ದು ಭೂಮಿಗೆ ವಾಪಸ್ ಬಂದ್ರು. ಮತ್ತು ಕೆಳಗೆ ಭೂಮಿ ಮೇಲೆ ಎಲ್ಲಾ ಜನರು ಸಂತೋಷವಾಗಿದ್ರು. ಪ್ರತಿಯೊಬ್ರು ಖುಷಿಯಾಗಿದ್ರು. ಇದು ಎಲ್ಲರಿಗೂ ಸಿಕ್ಕಿದ ಗೆಲುವಾಗಿತ್ತು. ಕತೆ ಬರೆದ ಆ ಬಾಲಕನೇ ತನ್ನ ಕೈಯಾರೆ ಬರೆದ ದಿ ಎಂಡ್ ಜೊತೆಗೆ ಈ ಕತೆ ಮುಗಿಯುತ್ತೆ. ಒಂದು ಸರಳವಾದ ಕತೆ, ಆದ್ರೆ ಇದರಲ್ಲಿ ಒಂದು ದೊಡ್ಡ ಸಂದೇಶ ಇದೆ ಅಲ್ವಾ? ಹಾಗಾದ್ರೆ ಈ ಸರಳವಾದ ಕಥೆ ಯಾಕೆ ನಮ್ಮ ಮನಸ್ಸಲ್ಲಿ ಅಷ್ಟೊಂದು ಗಾಢವಾಗಿ ಉಳಿಯುತ್ತೆ? ಇದು ನಮ್ಮನ್ನ ಒಂದು ಪ್ರಶ್ನೆ ಜೊತೆ ಬಿಟ್ಟು ಹೋಗುತ್ತೆ. ಒಂದು ಕಥೆಯನ್ನ ನಿಜವಾಗ್ಲೂ ಮರೆಯೋಕೆ ಆಗದೇ ಇರೋ ಹಾಗೆ ಮಾಡೋದು ಅದರ ಸಂಕೀರ್ಣತೆಯ ಅಥವಾ ಅದರ ಹಿಂದಿರೋ ಕಲ್ಪನೆ ಮತ್ತು ಮುಗ್ಧತೆಯ? ಸ್ವಲ್ಪ ಯೋಚನೆ ಮಾಡಿ.